ಯಾರು ಆರೋಪ ಮಾಡ್ತಿದಾರೆ? ನೋಡ್ರಿ, ಈ ವೋಟ್ ಬ್ಯಾಂಕ್ ಪ್ರಶ್ನೆ ಇಲ್ಲ. ನಾವೊಂದು ಹೇಳ್ತೀನಿ, ಇವತ್ತು ನಾವೆಲ್ಲರೂ ಭಾರತೀಯರು ನೋಡ್ರಿ, ಅದ ಪ್ರಶ್ನೆ ಅಲ್ರಿ. ಏನಾಗಿದೆ, ನಾವು ಯಾವುದೇ ಒಂದು ಹೇಳ್ತೀನಿ, ಇವತ್ತು ಕೆಲವೊಂದು ಘಟನೆಗಳಾಗಿದ್ದವಲ್ಲ, ಅದನ್ನು ಭಾಷಾವರ ಅಂತ ನಾವು ಒಂದಕ್ಕೊಂದು ಟ್ಯಾಂಗಲ್ ಮಾಡಬಾರ್ದು. ನಾವು ಯಾವ ಸೀಮಿತ ಇನ್ಸಿಡೆಂಟ್ ಆಗಿದ್ದಲ್ಲ, ಯಾರೂ ಕಾನೂನು ಕೈ ತೆಗೆದುಕೊಳ್ಬಾರ್ದು. ಕಾನೂನು ಯಾರಿಗೆ ಕೈ ತೆಗೆದುಕೊಂಡ್ರೆ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ರಿ, ಅವ್ರ ಮೇಲೆ ಎಲ್ಲ ರೀತಿ ಕಠಿಣ ಕ್ರಮ ತಗೊಂಡು ಶಿಕ್ಷೆ ಕೊಡ್ರಿ ನೀವು. ಆದರೆ ಅದನ್ನು ಒಂದು ಭಾಷೆ ವಿಷಯವಾಗಿ ಪರಿವರ್ತನೆ ಆಗೋದು ನಾವು ಒಪ್ಪೋದಿಲ್ಲ. ಹೀಗಾಗಿ ಇಲ್ಲಿ ಇದ್ರ ಬಗ್ಗೆ ಸೀಮಿತವಾಗಿ ಅದ್ರ ಬಗ್ಗೆ ಚರ್ಚೆ ಮಾಡೋಣಂತೆ. ಅದು ಅವ್ರಿಗೇನು ಶಿಕ್ಷೆ ಆಗಬೇಕು, ಶಿಕ್ಷೆ ವಿಚಾರ ಮಾಡೋಣಂತೆ. ಅದು ಈಗ ನೋಡಿ, ನನ್ನ ಅನುಭವದ ಪ್ರಕಾರ, ನಾನು ಒಬ್ಬ ಇವತ್ತು ಬೆಳಗಾವಿ ಸಂಸದನಾಗಿ ಹೇಳ್ತೀನಿ, ನನ್ನ ಅನುಭವದ ಪ್ರಕಾರ ಇಲ್ಲಿ ಬೆಳಗಾವಿ ನಗರದಲ್ಲಿ ಹಿಡ್ಕೊಂಡು ಬೆಳಗಾವಿ ಜಿಲ್ಲೆಯಲ್ಲಿ ಮೊದಲು ಒಂದು 15-20 ವರ್ಷದಿಂದ, ಮತ್ತೊಂದು ಕೆಲವು ವರ್ಷಗಳ ಹಿಂದಿತ್ತು, ಒಂದು ಸ್ಪಿರಿಟೆಡ್ಲಿ ಫೈಟಿಂಗ್ ಇತ್ತು. ಅದು ಯಾವುದೂ ಉಳಿದಿಲ್ಲ. ಇಲ್ಲಿ ಮರಾಠಿಗರು, ಕನ್ನಡಿಗರು, ಅಣ್ತಂಬರಂಗೆ, ಸಹೋದರಂಗೆ ಇದ್ದಾರೆ. ನಾವು ಬೆಳಗಾವಿ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡೋಣ. ನಾವು ಸಂಘರ್ಷದ ಮಾತು ಬದಲಿ ಇಲ್ಲಿ ಕಂಡು ಬೆಳಗಾವಿ ಅಭಿವೃದ್ಧಿ ಕುಂಠಿತ ಆಗ್ತದೆ. ಇಂಥವೆಲ್ಲ ಅನುಭವಿಸಿದೆ ನಾ ಹಿಂದೆಲ್ಲ. ಅದಕ್ಕಾಗಿ ಅದ್ರ ಬಗ್ಗೆ ಚಿಂತನೆ ಮಾಡೋಣ. ಇವತ್ತು ಎಲ್ಲಿ ಘಟನೆ ಆಗಿದ್ದಾರೆ, ಯಾರು ಕಾನೂನು ಕೈ ತೆಗೊಂತಾರೆ ಅದನ್ನು ಖಂಡಿಸೋಣ, ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲಿಕ್ಕೆ ಎಲ್ಲ ರೀತಿ ಒತ್ತಾಯ ಮಾಡೋಣ. ನೋಡ್ರಿ, ಅದಕ್ಕೆ ರಾಜ್ಯ ಸರ್ಕಾರದ ಫೇಲ್ಯೂರ್ ಅಲ್ಲ, ಅದ್ರ ಬಗ್ಗೆ ಏನು ಮಾಡಬೇಕು ಮಾಡ್ತಾರೆ. ನಮ್ಮ ಅಧಿವೇಶನದಲ್ಲಿ ಗಡಿ ಅಭಿವೃದ್ಧಿ ಪ್ರಾಧಿಕಾರ ಅದು ಮಾಡೋದು ಬಿಡೋದು ರಾಜ್ಯ ಸರ್ಕಾರಕ್ಕೆ ಬಿಟ್ಟಂಥ ವಿಚಾರ. ಹೀಗಾಗಿ ಇದಕ್ಕೆ ನಾವು ತಳಕ್ಕೆ ಹಾಕೋದು ಬೇಡ. ನೋಡ್ರಿ, ಈಗ ನೀವು ನಂತರ ಮಾಡಿ ಬಜೆಟ್ ಹಾಂ ಅನುದಾನ ನೋಡ್ರಿ. ನನ್ನ ಪ್ರಕಾರ ನಾವೊಂದು ಮೀಟಿಂಗ್ ತೊಗೊಂಡೇವ್ದು. ನನ್ನ ಪ್ರಕಾರ, ಮಾಹಿತಿ ಪ್ರಕಾರ ಸ್ಮಾರ್ಟ್ ಸಿಟಿ ಎಲ್ಲ ಪ್ರಾಜೆಕ್ಟು ಮುಗಿದಾವೆ. ಅವ್ರು ಸ್ಮಾರ್ಟ್ ಸಿಟಿ 2 ಬಂದೇ ಇಲ್ಲ, ಪ್ರಾಜೆಕ್ಟ್ ಯಾವುದು ಬಂದಿಲ್ಲ. ಅಲ್ಲ, ಅದಕ್ಕೆ ನೋಡ್ರಿ, ಅದಕ್ಕೆ ಏನಾಗಿದೆ, ಒಂದು ಸಮಸ್ಯೆ ಏನಾಗಿದೆ, ಎಲ್ಲ ಕಡೆಯೂ ಸ್ಮಾರ್ಟ್ ಸಿಟಿ ಸಮಸ್ಯೆ. ಏನೋ ಒಂದು ಕೆಲಸ ಪೂರ್ಣ ಆಗಿದ್ದಾವೆ, ಅದನ್ನು ಕಾರ್ಪೊರೇಷನ್ಗೆ ಹ್ಯಾಂಡ್ ಓವರ್ ಮಾಡಬೇಕು. ಕಾರ್ಪೊರೇಷನ್ದವರು ಹ್ಯಾಂಡ್ ಓವರ್ ತೊಗೊತಾ ಇಲ್ಲ. ಯಾಕಂದರೆ ಈ ಕೆಲಸ ಸೋ ಇದು ಅಪೂರ್ಣ ಆಗಿದೆ ಅಂತೇಳಿ. ಇದಕ್ಕೆ ಯಾರು ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಮಾಡ್ತಾರಲ್ಲ, ಇದು ಉಸ್ತುವಾರಿ ಮಂತ್ರಿಗಳು ಇದಕ್ಕೆ ಒಂದು ಕುಂತು ಇದು ಮಾಡಬೇಕು, ಬಗೆಹರಿಸ್ಬೇಕು. ಇದನ್ನು ಈಗ ಕಂಪ್ಲೀಟ್ ಆಗಿಲ್ಲ ಅಂತ ತಗೋ, ಒಂದು ಎಕ್ಸಾಂಪಲ್ ನಾನು ಹೇಳ್ತೀನಿ. ಯಾವುದೋ ಒಂದು ಕಂಪ್ಲೀಟ್ ಆಗಿಲ್ಲ ಅಂತಂದರೆ, ಇನ್ನು ಕಂಪ್ಲೀಟ್ ಆದ್ರೆ ನಾವು ತೊಗೊತೀವಿ ಅಂತ ಹಠ ಮಾಡಿದರೆ ಈ ಕಾರ್ಪೊರೇಷನ್ ಇಲ್ಲ, ಇದು ಇಲ್ಲ. ಈಗ ನಾಳೆ ಆ ಸ್ಮಾರ್ಟ್ ಸಿಟಿದು ಏನೋ ಇದೆ ಏಜೆನ್ಸಿ ಇದೆ ಅಲ್ಲ, ಸಂಸ್ಥೆ, ಅದು ಆಲ್ಮೋಸ್ಟ್ ಕ್ಲೋಸಿಗೆ ಬಂದದ. ಈಗ ನನ್ನ ಕಡೆ ಮೊನ್ನೆ ಒಂದು ಇಂಜಿನಿಯರ್ಸ್ ಬಂದಿದ್ದರು, ನಮ್ಮ ಕಾಂಟ್ಯಾಕ್ಟ್ ಬೇಸ್ ಮೇಲೆ ತೊಗೊಂಡಾರ್ರಿ. ಈಗ ಅವಧಿ ಮುಗೀತು, ನೀವೆಲ್ಲ ಹೊರಗೆ ಹೋಗ್ರಿ ಅಂತ 100 ಜನ ಹೊರಗೆ ಹಾಕಿಬಿಟ್ಟಾರೆ ಈಗಾಗಲೇ. ಅದು ಏಜೆನ್ಸಿನ ಕ್ಲೋಸ್ ಮಾಡ್ತಾ ಇದ್ದಾರೆ. ಇನ್ನು ಈಗ ಹ್ಯಾಂಡ್ ಓವರ್ ಆಗಿಲ್ಲ. ಏನಾಗ್ತದೆ, ಯಾವುದೋ ಹ್ಯಾಂಡ್ ಓವರ್ ಆಗದೇ ಇರುವಂಥದ್ದು ಪ್ರಾಜೆಕ್ಟು ಅದು ಮುಂದೆ ಮೇಂಟೈನ್ ಆಗಲಿಲ್ಲ ಅಂದರೆ ಡ್ಯಾಮೇಜ್ ಆಗ್ತದೆ, ಆ ಪರಿಸ್ಥಿತಿ ಬರ್ತದೆ. ಅದಕ್ಕೆ ಇದನ್ನೊಂದು ಎಲ್ಲೇ ಒಂದು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನು, ಡಿಸ್ಟ್ರಿಕ್ಟ್ ಸರ್ಕಾರ ನಡೆಸುವಂಥವ್ರು ಇನ್ನು ಕೋಆರ್ಡಿನೇಟ್ ಮಾಡಿ ಒಂದು ಎಲ್ಲಿವರೆಗೆ ಒಂದು ದಾರಿ ಹುಡುಕ್ಬೋದು. ನನ್ನ ಪ್ರಕಾರ ಅಂತಂದರೆ ಇನ್ಕಂಪ್ಲೀಟ್ ಆಗಿದಲ್ಪ, ಅದಕ್ಕೆ ಎಷ್ಟಾದೆ ಹಣ ತುಂಬ್ರಿ ಕಾರ್ಪೊರೇಷನ್ ಅವ್ರು ಮಾಡ್ಕೊಂಡು ಹೋಗಲಿ. ಅದಕ್ಕೆ ಮತ್ತೆ ಹಿಂಗಿಲ್ಲ ಇದೆ ರೀ, ಅದು ಪರಿಸ್ಥಿತಿ. 2 ವಾದ ಇದಾವ, ಅದ್ರ ಸಲ ಹಿಂಗಾಗಿದೆ.